ಈಗ 319ನೇ ಕಥೆಯನ್ನು ಕೇಳೋಣ. ಉಷಸ್ತಿ ಎಂಬ ಋಷಿಗಳ ಕಥೆ ಇದು. ಅವರ ಜೊತೆಯಲ್ಲಿ ಒಂದು ಚಕ್ರವೂ ಇರ್ತಾ ಇರ್ತಂತೆ. ಚಕ್ರಾಯಣ ಅಂತಲೂ ಅವನು ಕರೀತಿದ್ರು, ಉಷಸ್ತಿ ಚಕ್ರಾಯಣ ಅಂತ. ಒಮ್ಮೆ ಭಾರೀ ಮಳೆ ಬಂದುಬಿಡ್ತು, ಆಣಿಕಲ್ ಮಳೆ. ಎಲ್ಲ ಆಹಾರ ನಾಶ ಆಗಿಬಿಡ್ತು. ಉಪವಾಸ ಕೊಡಬೇಕಾಗಿತ್ತು ಅವರು. ಒಂದಿನ ಹೊರಗೆ ಹೋಗ್ತಿದ್ದಾರೆ, ಹಸುವೆ ತಡೆಕೊಳ್ಳಿಕ್ಕಾಗಿಲ್ಲ. ಒಬ್ಬ ಆನೆ ಮೇಲೆ ಕೂತ್ಕೊಂಡು ಹುರುಳಿ ಕಾಳನ್ನು ತಿಂದುಕೊಂಡು ಬರ್ತಿದ್ದಾನೆ ಒಬ್ಬ. ಇವರು ಹೋದರು, ನೋಡಪ್ಪ ನನಗೆ ಭಾಳ ಹಸಿವೆ ಆಗಿದೆ, ಸ್ವಲ್ಪ ಆಹಾರ ಕೊಡ್ತೀಯಾ ಅಂತ ಕೇಳಿದ್ರು. ಸ್ವಾಮಿ, ಮನೆಯೊಳಗೆ ಬೇರೆ ಆಹಾರ ಇಲ್ಲ, ನಾನೀಗ ತಿಂತಾ ಇದ್ದೇನಲ್ಲ ಇದೇ ಇರೋದು, ಆಗಲಿ ಅದರಲ್ಲೇ ಸ್ವಲ್ಪ ಕೊಡೋ, ಪ್ರಾಣ ಹೋಗ್ತಾ ಇದೆ. ಸರಿ, ಒಂದು ಹಿಡಿ ಕೊಟ್ಟಿದ್ದಾನೆ, ಒಂದಿಷ್ಟು ಹುರುಳಿಯನ್ನು ಕೊಟ್ಟಿದ್ದಾನೆ, 1-2 ಹಿಡಿ. ಅದನ್ನು ತಿಂದರು. ಹಬಾಡ, ಪ್ರಾಣ ಬಂದಂತಾಯಿತು. ಸ್ವಾಮಿ, ಈ ನೀರು ತಗೊಳ್ಳಿ ಅಂತ ಹೇಳ್ದ. ನೀನು ಎಂಜಿಲ್ ನೀರು ನನಗೆ ಬೇಡ, ನಾ ಕುಡಿಯೋಲ್ಲ ಅಂದರು. ಅಲ್ಲ, ಈ ಹುರುಳಿ ಕಾಳು ಕೂಡ ಎಂಜಿಲು ಮಾಡಿಯೇ ತಿಂತಾ ಇದ್ದೇನೆ, ಇದನ್ನು ತಿಂದಿರಂತೆ. ಅದಕ್ಕೆ ಅವರು ಹೇಳಿದ್ರು, ನೋಡಪ್ಪ, ಹುರುಳಿ ಕಾಳು ನಾನು ತಿನ್ನದೆ ಹೋಗಿದ್ರೆ ಪ್ರಾಣ ಹೋಗ್ತಿತ್ತು. ಆಪತ್ಕಾಲ ಈ ಪ್ರಾಣ ಉಳಿಸಿಕೊಳ್ಳಿಕ್ಕೆ ನಾನು ಹುರುಳಿ ಕಾಳು ತಿಂದೆ. ನೀರು ಬೇರೆ ಕಡೆ ಸಿಗುತ್ತೆ, ಆದ್ದರಿಂದ ಅದು ಆಪತ್ಕಾಲ ಅಲ್ಲ, ನೀರಿಗೇನು ಆಪತ್ತು ಬಂದಿಲ್ಲ, ಅದರಿಂದ ಅದು ಎಂಜಲಾಗ್ತಾರಪ್ಪ, ಅದಕ್ಕೆ ನಾನು ಹೇಳಿದೆ. ಸರಿ ಸ್ವಾಮಿಯಿಂದ ಸರಿ, ಸ್ವಲ್ಪ ತಿಂದರು ಹುರುಳಿ ಕಾಳನ್ನು. ತನ್ನ ಹೆಂಡತಿಗೆ ಇರಲಿಂದ ತಗೊಂಡು ಹೋಗ್ತಾರೆ. ಅದು ಅವರ ಹೆಂಡತಿ ಬೇರೆ ವ್ಯವಸ್ಥೆ ಮಾಡಿಕೊಂಡಿದ್ದಳು, ಅವಳು ಹೊಟ್ಟೆ ತುಂಬಿಸ್ಕೊಂಡಿದ್ದಳು. ಇದು ಇರಲಿ ಅಂತ ಹೇಳಿ ಅದನ್ನು ಹಾಗೆ ಇಟ್ಟದು. ಮಾರನೇ ದಿವಸಕ್ಕಾಗುತ್ತೆ ಅಂತ. ಮರುದಿನ ಎದ್ದು ಅವರು, ನೋಡು, ಏನಾದರೂ ಆಹಾರ ಇದ್ರೂ ಕೊಡು, ನಾವೊಂದು ಯಜ್ಞಕ್ಕೆ ಹೋಗ್ತೀನಿ, ಅಲ್ಲಿ ನನಗೇನಾದ್ರು ಸಿಕ್ಕಿತು. ಸರಿ, ಹಿಂದಿನ ದಿವಸ ಇಟ್ಟಂತಹ ಆ ಹುರುಳಿಯನ್ನು ಕೊಡ್ತಾಳೆ. ಅದನ್ನು ತೆಗೆದುಕೊಂಡು ಸೀದಾ ಹೋಗ್ತಾರಲ್ಲಿ. ಒಬ್ಬ ಯಜ್ಞವನ್ನು ಮಾಡ್ತಿದ್ದಾನಲ್ಲಿ ರಾಜ. ಅಲ್ಲಿ ಪುರೋಹಿತರ ಹತ್ರ ಹೋಗ್ತಾರೆ. ಪುರೋಹಿತರು ಹೋಗಿ ಅವರೆಲ್ಲ ಸಾಮಗಾಯನ ಮಾಡ್ತಿದ್ರು. ಪುರೋಹಿತರೆಲ್ಲ, ನೋಡಿ, ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಆ ಪ್ರಶ್ನೆಗೆ ಉತ್ತರ ಕೊಟ್ಟ ಮೇಲೆ ನೀವು ಸಾಮಗಾಯನ ಮಾಡಬೇಕು. ಹಾಗೆ ನೀವು ಉತ್ತರ ಕೊಡದೆ ಒಂದು ವೇಳೆ ಸಾಮಗಾಯನ ಮಾಡಿದ್ರೆ ನಿಮ್ಮ ತಲೆ ಸೀಳಿ ಹೋಗ್ತದೆ, ಜಾಗ್ರತೆ ಅಂದ್ಬಿಟ್ರು. ಹೆದರ್ಕೊಂಡ್ಬಿಟ್ರು ಎಲ್ಲ ಪುರೋಹಿತರು, ಗಪ್ಚಿಪ್ ಆಗಿಬಿಟ್ರು, ಯಾರೂ ಸಾಮಗಾಯನ ಮಾಡಲಿಕ್ಕೆ ಹೋಗಿಲ್ಲ. ರಾಜ ಬಂದ, ಸ್ವಾಮಿ, ತಾವು ಯಾರು ಅಂತ ತಿಳ್ಕೊಳ್ಬೋದಾ? ನಾನು ಚಕ್ರಾಯಣ, ಉಷಸ್ತಿ ಚಕ್ರಾಯಣ ಅಂತ ಹೇಳಿದ್ರು. ಸ್ವಾಮಿ, ತಮ್ಮಿಂದಲೇ ನಾ ಯಾಗವನ್ನು ಮಾಡಿಸಬೇಕು ಅಂತಿದ್ದೆ, ನೀವು ಸಿಗಲಿಲ್ಲ, ಅದರಿಂದ ಎಲ್ಲರನ್ನು ಕೂಡ ಕರೆದದ್ದು. ಈಗ ನೀವು ಮಂತ್ರಿ, ನೀವೇ ಈ ಯಜ್ಞವನ್ನು ಮಾಡಿ ಮುಗಿಸಿಕೊಡಿ. ಅದಕ್ಕೆ ಚಾಕ್ರಾಯಣ ಹೇಳ್ತಾರೆ, ರಾಜ, ಈ ಬ್ರಾಹ್ಮಣರ ಯಜ್ಞವನ್ನು ಪೂರ್ಣ ಮಾಡಲಿ, ಇವರಿಗೆಲ್ಲ ದಕ್ಷಿಣ ಕೊಡ್ತೀಯಲ್ಲ, ನನಗೂ ಒಂದಿಷ್ಟು ದಕ್ಷಿಣ ಕೊಟ್ಟುಬಿಡು ಸಾಕು. ಇವ್ರಿಗೆ ಎಷ್ಟು ದಕ್ಷಿಣ ಕೊಡ್ತೀಯೋ ಅಷ್ಟೇ ನನಗೂ ಕೊಟ್ಟುಬಿಡು ಸಾಕು. ಇವ್ರಿಗೂ ಕೊಡುವ ದಕ್ಷಿಣ ಇವ್ರಿಗೆ ಕೊಟ್ಬಿಡು, ನನಗೆ ಬೇರೆ. ಆಗಲಿ ಸ್ವಾಮಿ, ದಕ್ಷಿಣೆಯನ್ನು ಕೊಟ್ಟಿದ್ದಾನೆ. ಆಮೇಲೆ ಪುರೋಹಿತರೆಲ್ಲ ಬಂದರು. ಸ್ವಾಮಿ, ತಮ್ಮ ಪ್ರಶ್ನೆಗೆ ಉತ್ತರ ತಾವೇ ಹೇಳಿಕೊಡ್ಬೇಕು ಅಂತ ಹೇಳಿದ್ರು. ಆಗಲಿ ಹೇಳಿ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟರು. ನಂತರ ಇನ್ನು ಸಾಮಗಾಯನ ಮಾಡಿ, ನಿಮ್ಗೇನಾಗೋಲ್ಲ ಅಂದರು. ಎಲ್ಲರೂ ಸಾಮಗಾಯನ ಮಾಡ್ತಾರೆ. ಅದು ಯಜ್ಞ ಪೂರೈಸಿತು. ಹೀಗೆ ಉಷಸ್ತಿ ಚಕ್ರಾಯಣ ಬಹಳ ಜ್ಞಾನಿಗಳಾಗಿದ್ದರು ಎಂಬುದನ್ನು ಈ ಕಥೆ ತಿಳಿಸುತ್ತೆ. ಮತ್ತು ಆಪತ್ತು ಕಾಲದಲ್ಲಿ ಏನಾದರೂ ಅನಿವಾರ್ಯವಾಗಿ ನಿಷಿದ್ಧ ಪದಾರ್ಥ ತಿಂದರೂ ಕೂಡ ಅದು ದೋಷದಾಯಕವಲ್ಲ. ಅಪರೋಕ್ಷ ಜ್ಞಾನಿಗಳಿಗೆ ಅದು ದೋಷದಾಯಕವಲ್ಲ, ಯಾರಿಗೇ ಆಗಿರಬಹುದು. ಪ್ರಾಣ ಸಂಕಟ ಬಂದಾಗ ಆಹಾರದ ನಿಯಮ ನಾವು ನೋಡಬೇಕಾಗಿಲ್ಲ, ನೋಡುವ ಕಾರಣವೂ ಇಲ್ಲ ಅಂತ ಈ ಒಂದು ಕಥೆ ತಿಳಿಸ್ತಾ ಇದೆ. ಶ್ರೀಕೃಷ್ಣ ಅರ್ಪಣಮಸ್ತು.